ಅಕ್ಕ ಪಾತ್ರೆ ತೊಳೆದ್ಬಿಟ್ಟು ನೀರು ಬಂದವೋ ಹೆಂಗೆ ಕಾಣೆ. ಏನು ನಿಮ್ಮ ಹೆಸರು? ನಮ್ಗೆ ಕನ್ನಡ ಬರಲ್ಲ. ಕನ್ನಡ ಬರಲ್ಲ ಅಂತ ಕನ್ನಡದಲ್ಲೇ ಚೆನ್ನಾಗಿ ಹೇಳ್ತವ್ರಲ್ರಿ ಇವರು. ಹೇಳಿ ಹೇಳಿ, ಏನು ನಿಮ್ಮ ಹೆಸರು? ಪೇರು ರಾಧಿಕಾ. ರಾಧಿಕಾ. ನೋಡಿ ಎಂಥ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ಬದುಕ್ತಾ ಇದ್ದಾರೆ ತೋರಿಸ್ತೀನಿ ಈಗ ನಾನು ನಿಮಗೆ. ನೋಡಿ ಇಲ್ಲಿ ಇಂಥ ಜಾಗಗಳಿಗೆ ನಾವು ಹೋಗೋದು, ಇಂಥ ಜಾಗಗಳಲ್ಲೇ ಸಮಸ್ಯೆನ ತೋರಿಸೋದು. ನೋಡಿ ಇಲ್ಲಿ ಎಷ್ಟು 400 ಮನೆ ಸ್ಯಾಂಕ್ಷನ್. ಯಾರು ಮನೆ 400 ಮನೆ ಸ್ಯಾಂಕ್ಷನ್ ಆಗಿದೆ. ಕಟ್ಬಿಟ್ಟಿಲ್ಲ ಮನೆ. ನೋಡಿ ಮನೆ ಎಲ್ಲಿದೆ ಸ್ಯಾಂಕ್ಷನ್ ಆಗಿರೋದಕ್ಕೆ? ಲಿಸ್ಟ್ ಎಲ್ಲಿದೆ? ನಮ್ದು ಸ್ಲಮ್ ಬೋರ್ಡ್ ಐತೆ ಲಿಸ್ಟ್ ಎಲ್ಲ ತಗೊಂಡಿದ್ದಾಗ ಸ್ಲಮ್ ಬೋರ್ಡಲ್ಲಿ 400. ಯಾರ್ಯಾರು ಇರ್ತಾರಮ್ಮ ಇಲ್ಲಿ? ಇಲ್ಲಿ ಎಲ್ಲಾರು ಇಲ್ಲೇನೆ ಮಲ್ಕೊಳ್ತಾರೆ. ಎಲ್ಲ ಕೆಲ್ಸಕ್ಕೆ ಹೋಗಿದ್ದಾರೆ. ಯಾರಿಲ್ಲ, ಅವ್ರ ಮಗಳು ಒಬ್ಳು ಇದ್ದಾಳೆ. ಬನ್ನಿ ನೋಡಿ ಇಲ್ಲಿ ಮನೆ ತೋರಿಸ್ತೀವಿ ಲಕ್ಷ್ಮೀಪುತ್ರ. ಬನ್ರಿ ನೋಡ್ರಿ ಇಲ್ಲಿ. ಎಷ್ಟು ವರ್ಷ ಆಯ್ತು ಸ್ಯಾಂಕ್ಷನ್ ಆಗಿ? ಅವ್ರು 10 ವರ್ಷ ಇನ್ನ ಮಾಡೇ ಇಲ್ಲ. 10 ವರ್ಷ ಆಗಿದೆ ಈ ಮನೆ. ತೋರಿಸ್ತೀನಿ ಸ್ಯಾಂಕ್ಷನ್ ಆಗಿ. ಬನ್ನಿ ತೋರಿಸ್ತೀನಿ. ನೋಡಿ ಇಲ್ಲಿ ಇಲ್ಲೂ ಮಲ್ಕೊಳ್ತಾರಾ? ಅಯ್ಯಯ್ಯೋ ದೇವ್ರೇ, ಬನ್ನಿ 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 ಬನ್ನಿ. ನೋಡಿ ಅವ್ರು ಮಲ್ಕೊಂಡಿದ್ದಾರೆ ಒಳಗಡೆ. ದೃಶ್ಯ ನೋಡ್ತಾ ಇದ್ದೀರಾ, ಮನೆಯ ಪರಿಸ್ಥಿತಿ ನೋಡ್ತಾ ಇದ್ದೀರಾ. ನಮ್ಗೆ ಎಲ್ಲೋದ್ರು ಬರೀ ಇಂಥವೇ ಸಿಗ್ತಾವಲ್ರಿ. ಯಾವ್ದ್ರಿ ಇದು? ಬ್ರ್ಯಾಂಡ್ ಬೆಂಗಳೂರು? ಬ್ರ್ಯಾಂಡ್ ಬೆಂಗಳೂರು ಅಲ್ಲ ಇದು. ಇದು ಬ್ರ್ಯಾಂಡ್ ಬೆಂಗಳೂರು ಅಲ್ಲ ಇದು. ನೋಡಿ ಇದೆ, ಇದು ಮನೆನೇ, ಅದೂ ಮನೆನೇ, ಎಲ್ಲಾನೇ. ಯಾರು ಮಾಡೋದೇ ಇಲ್ಲ ಸರ್ ಇಲ್ಲಿ. ಯಾರು ಬಂದಿಲ್ಲ. ಸ್ಯಾಂಕ್ಷನ್ ಆಗಿ 10 ವರ್ಷ ಆಗಿದೆ. ಸೈನ್ ಎಲ್ಲ ತಗೊಂಡು ಹೋಗಿದ್ದಾರೆ, ಅವಾಗೂ ಮಾಡಿಲ್ಲ ನಮ್ಗೆ. ನೋಡಿ ಇಲ್ಲಿ ಇಲ್ಲೇ ಅಡಿಗೆ ಮಾಡ್ತಾರೆ. ಇದೇ ಜಾಗದಲ್ಲಿ ಅಡಿಗೆ ಮಾಡ್ತಾರೆ. ನೋಡಿ ಅಡಿಗೆ ಮಾಡಿ ಪಾತ್ರನ ಹಿಂಗೆ ಹಾಕಿದ್ದಾರೆ. ಇಲ್ಲೇ ಅಡಿಗೆ ಮಾಡೋದು. ಮತ್ತೆ ಇದೇ ಮನೆಗಳು. ಭಯಂಕರ ಸ್ಮೆಲ್ಲು. ಇಲ್ಲಿ ನಿಲ್ಲಕ್ಕೆ ಆಗ್ತಾ ಇಲ್ಲ. ಆದರೂ ಕೂಡ ನಾವು ತೋರಿಸ್ಬೇಕು, ಇಲ್ಲಿನ ಪರಿಸ್ಥಿತಿಯನ್ನು ತೋರಿಸ್ಬೇಕು. ನೋಡಿ ಇಲ್ಲಿ ಮನೆಗಳು ಸ್ಯಾಂಕ್ಷನ್ ಆಗಿ ಅನೇಕ. ನೋಡಿ ಅಲ್ಲಿ ದೊಡ್ಡ ದೊಡ್ಡ ಮನೆ ಕಟ್ಕೊಂಡವ್ರು ಬಿಡಿ, ದೊಡ್ಡ ಜನ. ಒಟ್ಟು 400 ಮನೆಗಳು ಸ್ಯಾಂಕ್ಷನ್ ಆಗಿದೆ. ಆದರೆ ಯಾರೂ ಕೂಡ ಬಂದು ನೋಡುವಂಥ ಪರಿಸ್ಥಿತಿ ಇಲ್ಲ. ಯಾರಪ್ಪ ಇವರಿಗೆಲ್ಲ ಗತಿ? ಯಾರಪ್ಪ ದಿಕ್ಕು? ಬಡವರಿಗಂಗಾರೆ ಬಡವರ ಸರ್ಕಾರ ಅಂತ ಹೇಳೋ ಸರ್ಕಾರ ಯಾರಿಗಂಗಾದ್ರೆ ನೀವು ಒಳ್ಳೇದು ಮಾಡ್ತಾ ಇರೋದು? ನೀವು ಅನುಕೂಲ ಮಾಡಿಕೊಡ್ತಿರೋದು ಯಾರಿಗೆ? ಯಾರಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದೀರಾ ನೀವು? ಸಾಧ್ಯ ಇಲ್ಲ. ಇದು ನಿಮ್ಮಿಂದ ಸಾಧ್ಯ ಇಲ್ಲ. ನಿಮ್ಮಿಂದ ಆಗಲ್ಲ. ಯಾರಿಂದನೂ ಇದು ಸಾಧ್ಯ ಇಲ್ಲ. ಯಾವ ಸರ್ಕಾರದಿಂದಲೂ ಇದು ಸಾಧ್ಯ ಇಲ್ಲ. ಯಾರಿಗೂ ಬಡವರ ಪರ ನಿಲ್ಲುವಂಥ ತಾಕತ್ ಯಾವನಿಗೂ ಇಲ್ಲ, ಯಾರಿಗೂ ಇಲ್ಲ. ನಿಮಗೆ ಒಟ್ಟಲ್ಲಿ ಓಟ್ ಬೇಕು, ನಿಮ್ಮ ಸೇವೆ ಮಾಡ್ಕೊಳಕ್ಕೆ ನಿಮಗೆ ದುಡ್ಡು ಬೇಕು. ಅದು ಬಿಟ್ಟರೆ ಬಡವರಿಗೆ ಮುರುಕಲು ಮನೆ ಭಾಗ್ಯ ಕೊಡ್ತಾ ಇರುವಂಥ BJP ಸರ್ಕಾರ ಆಗಿರ್ಬೋದು, ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು, JDS ಆಗಿರ್ಬೋದು, ಯಾರೇ ಆಗಿರ್ಬೋದು, ಯಾರು ಬಡವರ ಪರ ನಿಲ್ಲ ಅಂತ ಸರ್ಕಾರ ಇಲ್ಲಿಲ್ಲ. ನಡ್ರಿ ಅತ್ಲಾಗಿ ಇನ್ನೇನು ಮಾಡೋಕ್ಕಾಗಲ್ಲ. ಯಾರಿಗೆ ಅಂತ ಕೇಳೋಣ ನಾವು ಬರ್ತೀವಿ, ಸುಮ್ಮನೆ ಮಾತಾಡಿಸ್ತೀವಿ, ಹೋಗ್ತೀವಿ. ಆದರೆ ನೋಡೋಣ ಮಾತ್ರ ದಿಕ್ಕಿಲ್ಲ. ನಡ್ರಿ. ಏನ್ರಿ ಏನು ಕತೆ? ಇಂಥ ಮನೆ ಒಳಗೆ ಬದುಕ್ತಾ ಇದ್ದೀರಾ? ಈ ಥರ ಮನೆ ಒಳಗಡೆ ಬದುಕ್ತಾ ಇದ್ದೀರಾ? ಅಲ್ಲೆಲ್ಲ ಬಿದ್ದೋಗಿದೆ. ಮಳೆ ಬಂದರೆ ಹೆಂಗೆ? ಇಲ್ಲೆಲ್ಲ ನೋಡಿ ಮೇಲ್ಗಡೆ ಆರ್ಪಲ್ ಶೀಟ್ ಹಾಕಡೆ ಎಲ್ಲ ಇದು ಟಾರ್ಪಲ್ ಹಾಕಿದ್ದಾರೆ. ನೋಡಿ ಇದು ಮೇಲ್ಗಡೆ ಪೂರ್ತಿ ಟಾರ್ಪಲ್ಲು. ಹೆಂಗೆ ಏನು ನಿಮ್ಮ ಹೆಸರು? ವೈಷ್ಣವಿ ಅವರೇ, ಜೋರಾಗಿ ಮಾತಾಡ್ಬೇಕು. ನನಗೆ ಜೋರಾಗಿ ಮಾತಾಡ್ಬೇಕಿಲ್ಲ, ನಂಗೆ ಕೋಪ ಬರ್ತದೆ. ಕಾಮಿಡಿ ಬೇರೆ, ಸೀರಿಯಸ್ ಬೇರೆ. ಜೋರಾಗಿ ಮಾತಾಡಬೇಕು. ಇಷ್ಟು ಮನೆ ಇದೆ, ಯಾವತ್ತೂ ಹೋಗಿ ಕೇಳಿಲ್ವಾ ನೀವು? ಈ ಥರ ಇದೆ ಮನೆ. ಇಲ್ಲಿ ನಾನು ಅವ್ರು ಮಾತಾಡ್ತಾರೆ. ಹೇಳಿ. ನಾವು ಹುಟ್ಟಿದ್ರಿಂದ ಇಲ್ಲೇ ಇದ್ದೀರಾ? ಈ ಮನೆಗೆ ಸ್ಯಾಂಕ್ಷನ್ ಆಗಿದೆಯಾ? ಗೊತ್ತಿದೆಯಾ ನಿಮಗೆ ಈ ಮನೆ ಬಗ್ಗೆ ಏನಾದರೂ? ಗೊತ್ತಿಲ್ಲ ಸರ್. ಹೊಸ ಮನೆ ಕೊಡಬೇಕು ಅಂತ ಏನಾದರೂ ಸ್ಯಾಂಕ್ಷನ್ ಆಗಿದೆಯಾ? ಗೊತ್ತಿಲ್ಲ. ಅದು ಗೊತ್ತಿಲ್ಲ ನಿಮಗೆ? ನೀವೇ ಅಲ್ವಾ ಹೇಳಿದ್ದು ಸ್ಯಾಂಕ್ಷನ್ ಆಗಿದೆ ಅಂತ? ಸ್ವಲ್ಪ ಜನ ಮನೆ ಕಟ್ಕೊಟ್ಟಿಲ್ಲ ಅವರು. ನಮ್ಮ ಯಾರು ಕೌನ್ಸಿಲರ್ ಒಂದು 20-30 ಮನೆ ಕಟ್ಕೊಟ್ಟಿದ್ದಾರೆ ಅಷ್ಟೇ. 400 ಮನೆ ಕಟ್ಕೊಟ್ಟಿಲ್ಲ. ಸ್ಯಾಂಕ್ಷನ್ ಆಗಿದೆ ನಮಗೆ. ಅದನ್ನ MLA ವಹಿಸ್ಕೊಬೇಕಿತ್ತಲ್ವಾ, ನೋಡ್ಬೇಕಿತ್ತಲ್ವಾ? ಇಲ್ಲಿ ಯಾರು ಮಾತಾಡಿಲ್ಲ ದೊಡ್ಡವರು ನಮಗೆ ಏರಿಯಾದಲ್ಲಿ. ಎಲ್ಲ ಹೋಗ್ತಾರೆ. ಅವರು ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಬಂದಿಲ್ಲ? ಯಾರು ಬಂದಿಲ್ಲ ಸರ್. ಯಾರ ಮೇಲೆ ಬರಲ್ಲ. ಆಮೇಲೆ ತುಂಬ ಮನೆಯೆಲ್ಲ ಹೊಡೆದೋಗಿದೆ. ಹೌದಾ? ನೋಡಿ ಇಲ್ಲಿ ಎಂಥ ಒಂದು ಜಾಗದಲ್ಲಿ ಬದುಕ್ತಾ ಇದ್ದಾರೆ ಇವರೆಲ್ಲ. ನಿಜಕ್ಕೂ ಕೂಡ ಬೇಜಾರಾಗುತ್ತೆ. ನಾವು ನೋಡಿ ಇಂಥ ಒಂದು ದೃಶ್ಯನ ನೋಡ್ತೀವಿ ಅಂತ ಅಂದ್ಕೊಂಡೇ ಇರಲಿಲ್ಲ. ನೋಡಿ
ಬನ್ನಿ ಹೋಗೋಣ. ಇನ್ನೂ ಇದೆ, ಇಷ್ಟೇ ಅಲ್ಲ, ಭಯಂಕರ. ಅರ್ಧ ಗಂಟೆಲಿ ಇದೆಲ್ಲ ಮುಗಿಯಲ್ಲ ರೀ, ಅರ್ಧ ಗಂಟೆಲಿ ಇದೆಲ್ಲ ಮುಗಿಯಲ್ಲ, ಅರ್ಧ ಗಂಟೆಲಿ ಇವೆಲ್ಲ ಮುಗಿಯಲ್ಲ. ಇವೆಲ್ಲ ಹೇಳಬೇಕು ಅಂತಂದರೆ ಇದು ಅರ್ಧ ಗಂಟೆಯಲ್ಲಿ ಮುಗಿಯದ ಅಧ್ಯಾಯ. ಬೇಕು ಇದಕ್ಕೆ ಡೈಲಿ ಮಾಡ್ಬೋದು. ಇಲ್ಲಿ ಇದೇ ಜಾಗದಲ್ಲಿ ಪ್ರತಿದಿನ ಡೈಲಿ ಈ ಸಮಸ್ಯೆನ ಹೇಳ್ಬೋದು. ಹೇಳಕ್ಕೆ ಶುರು ಮಾಡಿದ್ರೆ ನೀವು ಕೆಲಸ ಮಾಡೋದು ನಿಲ್ಲಿಸಲ್ಲ, ಆ ರೇಂಜಿಗೆ ಹೇಳ್ಬೋದು ನಾವು. ಅಷ್ಟರ ಮಟ್ಟಿಗೆ ಸಮಸ್ಯೆ ಇದೆ ನೋಡಿ. ಇಲ್ಲಿ ಇದೆಂಥ ಮನೆಗಳು, ಇದ್ರೊಳಗೆ ಇರ್ತಾರೆ, ಇದ್ರೊಳಗೆ ಬದುಕ್ತಾರೆ ನೋಡಿ, ಅದರೊಳಗೆ ಮಲಗ್ತಾರೆ. ಭಾರಿ ಕಷ್ಟ ಇದೆ. ನಮಸ್ಕಾರ ಸರ್, ಏನು ಆರಾಮ? ನೀವು ಒಳ್ಳೆ ಗಾರೆ ಮನೆ ಕಟ್ಸ್ಕೊಂಡ್ಬಿಟ್ಟಿದ್ದೀರಿ ಅಂತ ಆರಾಮಾಗಿದ್ದೀರಾ? ಹೆಂಗೆ ಸ್ವಂತ ಅಪ್ಪ ನಿಮ್ಮದು ಅದೇ ಕಷ್ಟಪಟ್ಟ? ನಾವು ಸ್ವಂತ ಕಷ್ಟಪಟ್ಟು ನಾವು ಸಂಪಾದನೆ ಮಾಡಿ ಕಟ್ಟಿರೋ. ಎಲ್ರದ್ದು ಕಷ್ಟ ಇರುತ್ತೆ. ನಿಮಗೆ ತಾಕತ್ತಿದೆ, ಪಾಪ ಅವ್ರಿಗೆ ತಾಕತ್ತಿಲ್ಲ. ಆದ್ರೆ ಸರ್ಕಾರ ಮಾಡ್ಕೊಡ್ಬೇಕಲ್ವ ಅವರಿಗೆಲ್ಲ? ಸರ್ಕಾರ ಎಲ್ಲರಿಗೂ ಮಾಡೋಕ್ಕಾಗಲ್ಲ. ಕಾರಣ ಏನಂದ್ರೆ ಸರ್ಕಾರ ಬಂದು ಏನೇನು ಕೆಲಸ ಆಗುತ್ತೆ ಅಷ್ಟು ಮಾಡ್ತಾ ಇದ್ದಾರೆ. ಅಲ್ಲ, ಈ ಒಂದು ಬೇಸಿಕ್ ಕೆಲಸ ಮಾಡ್ಬೋದಲ್ರಿ? ಮಾಡ್ತಾ ಇದ್ದಾರೆ ಇವ್ರೆ. ಮನೆ ಸ್ಯಾಂಕ್ಷನ್ ಆಗಿದೆ ಅಂದ್ರೆ ಮಾಡ್ಬೇಕಲ್ವಾ? ಅದು ಸೆಂಟ್ರಲ್ ಗೌರ್ಮೆಂಟ್ ಬಂದು 10 ಲಕ್ಷ ಕೊಡ್ತೀನಿ ಅಂದ್ಬಿಟ್ಟು ಅವ್ರು 2.5 ಲಕ್ಷ ಕೊಡ್ತಾರೆ. ಸ್ಟೇಟ್ ಗೌರ್ಮೆಂಟ್ 7.5 ಲಕ್ಷ. ಇಲ್ಲಿ ಎಷ್ಟು ಜನಕ್ಕೆ ಕೊಡೋಕ್ಕಾಗುತ್ತೆ? ಸರಿ, ಮನೆದೊಂದು ವಿಚಾರ ಆಯಿತು. ಅಲ್ಲಿ ಶೌಚಾಲಯ ಕ್ಲೀನ್ ಇಲ್ಲ, ಇಲ್ಲಿ ಕ್ಲೀನ್ ಇಲ್ಲ, ನೀರಿಲ್ಲ. ಇದನ್ನು ಸೆಂಟ್ರಲ್ ಗೌರ್ಮೆಂಟೇ ಬಂದ್ ಮಾಡ್ಬೇಕಾ? ಹೆಂಗೆ? ಕಾರ್ಪೊರೇಷನ್ ಅವರು ಮಾಡ್ಬೇಕು ಕೆಲಸ ಮಾಡ್ಬೇಕಲ್ವಾ? ಇವಾಗ ಬಂದು ಕೌನ್ಸಿಲರ್ಗಳು ಯಾರು ಇಲ್ಲ. ಹಂಗಿದ್ದಾಗ MLA ಹೆಂಗೆ? ನಿಮ್ಮ MLA ಕ್ಯಾಂಡಿಡೇಟ್ ಚೆನ್ನಾಗಿದ್ದಾರೆ, ತುಂಬಾ ಚೆನ್ನಾಗಿದ್ದಾರೆ. ತುಂಬಾ ಚೆನ್ನಾಗಿ ಅಂದ್ರೆ ಹ್ಯಾಂಡ್ಸಮ್ ಆಗಿದ್ದಾರೆ, ಫ್ರೆಶ್ ಆಗಿದ್ದಾರೆ. ಇಲ್ಲಿ ಮಾತ್ರ ಯಾವುದು ಫ್ರೆಶ್ ಇಲ್ಲ. ಇಲ್ಲ ಅವ್ರು ಬಂದು ಜಮೀರ್ ಅವರು MLA ಚೆನ್ನಾಗಿದ್ದಾರೆ. ಅವ್ರು ಚೆನ್ನಾಗಿದ್ದಾರೆ, ಹೌದು, ಐ ಅಗ್ರಿ. ಅವ್ರು ಸಖತ್ತಾಗಿದ್ದಾರೆ. ಅವ್ರು ಮಾಡ್ತಾರೆ ಏನ್ ಮಾಡ್ತಾರೆ ಕೆಲ್ಸಗಳು. ಆದ್ರೆ ಇಲ್ಲಿ ಬಂದು ಅವರು ಬರ್ತಾ ಇಲ್ಲ. ಈ ಏರಿಯಾ ಬಿಟ್ಟು ಬೇರೆ ಕಡೆ ಮಾಡ್ತಾ ಇರೋದು ಬೇರೆ ಕೆಲ್ಸಗಳು. ಇಲ್ಲಿ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ? ಬರ್ಬೇಕಲ್ವಾ? ಇಲ್ಲಿರೋರು ಓಟ್ ಹಾಕಿರ್ತಾರಲ್ವಾ? ನೋಡಿ ಇವ್ರೆ ಓಟ್ಗೋಸ್ಕರ ಪ್ರತಿಯೊಬ್ರು ಬರ್ತಾ ಇದ್ದಾರೆ, ಪ್ರತಿಯೊಬ್ರು ಬರ್ತಾರೆ. ಗೆಲ್ಬೇಕು, ನಾವು ಸೀಟಲ್ಲಿ ಕೂತ್ಕೋಬೇಕಂತ. ಗೆದ್ದಿದ ಮೇಲೆ ಬರಲ್ಲ, ಇಷ್ಟೇ ಸಮಸ್ಯೆ. ಇಲ್ಲ ನನಗೂ ಒಪ್ಕೊಂಡ್ರಲ್ಲ ಸದ್ಯ. ಮೈಲಿ ಹೆಂಗೆ ವಾಸ ಮಾಡೋದು ನೋಡು. ಎಲ್ಲ ಸುಮ್ಮನೆ ಹಾಕೊಂಡಿದ್ದಾರೆ ಸರ್. ಇದು ಎಲ್ಲ ಒಡೆದೋಗಿದೆ. ಮಳೆ ಮನೆ ಸ್ಯಾಂಕ್ಷನ್ ಆಗಿದೆ ಇಲ್ಲಿ? ಸ್ಯಾಂಕ್ಷನ್ ಆಗಲಿಲ್ಲ ಇನ್ನು. ಅಲ್ಲ, ಆಗಿದೆ, ಸ್ಯಾಂಕ್ಷನ್ ಆಗಿದೆ, ಬಟ್ ಮನೆ ಕಟ್ಟಾಗಿಲ್ಲ ಅಷ್ಟೇ. ಕಟ್ಟಾಗಲಿಲ್ಲ ಇನ್ನು. ನಾವು ಕೇಳಿದಿರಾ? ಎಷ್ಟು ನಮಗೆ ವಯಸ್ಸು 70 ವಯಸ್ಸು. ಇವಾಗ 70 ವರ್ಷ ಅಂತ ನಮ್ಮ ತಂದೆ ಹುಟ್ಟಿದ್ದು, ನಮ್ಮ ತಾಯಿ ಹುಟ್ಟಿ ಎಲ್ಲ ಹುಟ್ಟಿ ಇಲ್ಲಿ ಬಲ್ಕಿ ನಮ್ಮ ಹುಟ್ಟಿದ್ದು. ಇನ್ನು ಯಾರು ಇಲ್ಲಿ ಬಂದು ನೋಡಿಲ್ಲ, ನೋಡಿಲ್ಲ. ಇಲ್ಲ. ಓಟ್ ಕೇಳಕ್ ಮಾತ್ರ ಬರ್ತಾರೆ. ಮಾತ್ರ ಎಲ್ಲ ಬಂದು ಇಲ್ಲಿ ನೋಡಿ ಹಿಂಗೆ ಕೈ ತೋರಿಸ್ಕೊಂಡು ಅಲ್ಲೇ ಹೋಗ್ಬಿಡ್ತಾರೆ. ಇಲ್ಲದ ಬಂದು ಸಂದೆಲ್ಲ ಬರೋದಿಲ್ಲ. ಹಂಗೆ ನೋಡ್ಬಿಟ್ಟು ಹಂಗೆ ಹೋಗ್ತಾರೆ. ನೋಡು ಏನ್ ಪ್ರಾಬ್ಲಮ್ ಇದೆ ಇಲ್ಲಿ? ಬೇರೆ ಏನ್ ಪ್ರಾಬ್ಲಮ್ ಇದೆ? ಅದೇ ಎಲ್ಲ ತುಂಬಾ ಪ್ರಾಬ್ಲಮ್ ಇದೆ ಸರ್. ನಿಮ್ಮ ಹೆಸರೇನಮ್ಮ? ನಮ್ಮ ಹೆಸರು ಆದಿಲಕ್ಷ್ಮಿ. ಆದಿಲಕ್ಷ್ಮಿ ಅವರೇ ಬಂತ? ಗೃಹಲಕ್ಷ್ಮಿ ಇವಾಗ ಬರಲ್ಲ ಎಷ್ಟು ಸರ್. ತಿಂಗಳಾಯ್ತು? ಒಂದು 3-4 ತಿಂಗಳಾಯ್ತು ಸರ್. 3-4 ತಿಂಗಳಿಂದ ಬಂದೇ ಇಲ್ವಾ? ಇಲ್ಲ ಸರ್, ಇಲ್ಲ. ಅಯ್ಯಯ್ಯೋ, ಮತ್ತೆ ಹೆಂಗೆ? ಪಿಂಚಣಿ ದುಡ್ಡೆಲ್ಲ ಬರ್ತಿದ್ಯಾ? ಇಲ್ಲ ಸರ್, ಮಾಡಿಲ್ಲ. ಪಿಂಚಣಿ ಮಾಡಿಲ್ಲ ಸರ್. ಮನೇಲಿ ಕಷ್ಟ ಪಡ್ತಾ ಇದ್ದೀರಾ? ಹೌದು ಸರ್. ಮತ್ತೆ ಏನ್ ಪ್ರಾಬ್ಲಮ್? ನೀರೆಲ್ಲ ಬರ್ತಾ ಇದೆಯಾ ಸರಿಯಾಗಿ? ನೀರೆಲ್ಲ ಬರ್ತದೆ ಸರ್. 2000 ಬರ್ತಿತ್ತಲ್ಲ, ಏನಕ್ಕೆ ಯೂಸ್ ಮಾಡ್ತಿದ್ರಿ? ಊಟಕ್ಕೆ, ಹಾಸ್ಪಿಟ್ಲಿಗೆ, ಎಲ್ಲದಕ್ಕೂ ಖರ್ಚಾಗುತ್ತೆ ಸರ್. ಎಲ್ಲದಕ್ಕೂ ಖರ್ಚಾಗ್ತಿತ್ತು. ಆರೋಗ್ಯ ಎಲ್ಲ ಚೆನ್ನಾಗಿದ್ಯಾ? ಪರವಾಗಿಲ್ಲ. ಇಲ್ಲ ಸರ್. MLA ಹೆಂಗ್ ಬರ್ತಾರೆ ಇಲ್ಲಿ? MLA ಯಾರು ಬರಲ್ಲ ಸರ್. ಯಾರು ಬರಲ್ಲ. ಯಾರು ಬರಲ್ಲ? ಇಲ್ಲ ಸರ್. ಯಾರು ಬಂದು ನೋಡಲ್ಲ ಏನ್ರಿ? ಇಲ್ಲ ಸರ್, ಯಾರು ಬಂದಿಲ್ಲ. ಯಾವತ್ತೂ ಬಂದು ನೋಡಿಲ್ಲ? ಯಾವತ್ತೂ ಬಂದು ನೋಡಿಲ್ಲ. ಅಮ್ಮ, ಏನ್ ನಿಮ್ಮ ಹೆಸರು? ನಾಗರಾಣಿಪ್ಪ. ನಾಗರಾಣಿ ಅವ್ರೆ, ಓಹೋ ಖುಷಿ ಖುಷಿ ಮೈಲು. ಯಾಕೆ ಬಂತ? ಹೆಂಗೆ 2000? ಇಲ್ಲಪ್ಪ, ನಮ್ಗೆಲ್ಲ ಇನ್ನೂ ಬಂದಿಲ್ಲ. ಎಷ್ಟು ತಿಂಗಳಾಯ್ತು? ಅದು ಯಾಕೆ ಬಂದಿಲ್ಲ ನನಗೆ. 2 ತಿಂಗಳಿಂದ ಬಂದಿಲ್ವಾ? ಎಸ್, ಗಮನಿಸ್ತಾ ಇದ್ದೀರಿ. ಇದು ಬೋರ್ವೆಲ್ ಇದ್ರೂ ನೀರು ಬಿಡಲ್ಲ, ನೀರು ಬರಲ್ಲ. ಬೋರ್ವೆಲ್ ಇದ್ರೂ ನೀರು ಬಿಡಲ್ಲ. ಈಗಾರು ಹೇಳ್ತೀರಾ ಇಲ್ವಾ? தமிழ்ல சொல்ற எவ்வளவு நாளும் வாங்கி ತಮಿಳು சொல்ற, ಕನ್ನಡ ಮಾತ್ರ சொல்லல ಇದು. எனக்கு தெரியல. ಕನ್ನಡ எனக்கு தெரியல. ಯಾಕೆ? நான் என்ன பண்ணிட்டேன்? கத்துக்கிறேன். ಕತ್ತುಕೋ, ನೀವು ಕತ್ತುಕೋ. 8 வருஷம் ಇಲ್ಲಿ ಇருக்கு. 50 வருஷமா 50 வருஷமா ಇಲ್ಲೇ ಇருக்கு. 50-60 வருஷமா ಕನ್ನಡ ಮಾತ್ರ தெரியாது. போಯ ಮಾತಾಡ್ರ ಅವ್ರ ಹತ್ರ ಹೋಗೋ. ನೋಡಿ ಎಷ್ಟು ಚೆನ್ನಾಗಿ ಮಾತಾಡಿದ್ರಿ, ಎಷ್ಟು ಚೆನ್ನಾಗಿ ಮಾತಾಡಿದ್ರಿ ನೋಡಿ. ನಿಮಗೆ ಏನೇನು ಪ್ರಾಬ್ಲಮ್ಮು? ಕನ್ನಡದಲ್ಲಿ ಟ್ರೈ ಮಾಡಿ. அதெல்லாம் சொல்ல வராதப்பா எனக்கு. இல்லைம்மா, அதான் சொல்கிறேன். போர்வெல்லி, பாத்ரூம் அள்ளி, எதுவுமே நம்மளுக்கு இது ನೀರಿಲ್ಲ, ತಣ್ಣಿ ವರಾದು. கொஞ்சம் இப்போ பரவாயில்ல, மழை வரும். ಮಳೆ ಪೂರ ಸುನಾಮಿ. ಕನ್ನಡ ಕಲಿಬೇಕು.
ಎಸ್ ಇದಿಷ್ಟು ಜನಪ್ಪ ಗಾರ್ಡನ್ ವಿಧಾನಸಭೆ ಬೀಲೈನು ಸಂಪೂರ್ಣವಾಗಿ ಸರ್ವನಾಶ ಆಗುವಂಥ ಹಂತಕ್ಕೆ ಬಂದ್ಬಿಟ್ಟಿದೆ. ಯಾವಾಗ ಬಿದ್ದೋಯ್ತದೋ ಗೊತ್ತಿಲ್ಲ. ನೋಡಿ ಇವ್ರು ಮನೆ ಕಟ್ಕೋತವ್ರೆ. ಈಗ ಇವ್ರು ಹೆಂಗೋ ಪಾಪ ಮನೆ ಕಟ್ಕೋತವ್ರೆ. ಇವ್ರು ಕಟ್ಟಿರೋ ಮನೆ ಇವ್ರ ಮನೆ ಬಿತ್ತು ಅಂದ್ರೆ ಅವ್ರ ಮನೆಯೂ ಬಿದ್ದೋಯ್ತದೆ, ಎಲ್ಲರ ಮನೆಯೂ ಹೋಯ್ತದೆ, ಎಲ್ಲ ಸರ್ವನಾಶ. ಜಮೀರ್ ಅಹಮದ್ ಅವರೇ ಒಂಚೂರು ಬಂದು ನೋಡಿ, ನಾವು ಬಂದಿದ್ದೀವಿ, ಎಲ್ಲ ಎದುರ್ಕ ಹೋಯ್ತಾರೆ, ಮಾತಾಡಲ್ಲ. ಆದರೂ ಮಾತಾಡಿದ್ದಾರೆ, ಚೆನ್ನಾಗಿ ಮಾತಾಡಿದ್ದಾರೆ. ಒಂದು ನಿಮಿಷ, ಚೆನ್ನಾಗಿ ಮಾತಾಡಿದ್ದಾರೆ. ದಯವಿಟ್ಟು ಇಲ್ಲಿ ನಮಗೆ ಯಾರು ದಿಕ್ಕಿಲ್ಲ ದೆಸೆಯಿಲ್ಲ ಅಂತಾರೆ. ಅಟ್ಲೀಸ್ಟ್ ನಿಮಗೆ ಸಾಧ್ಯ ಆದರೆ ಮನೆ ಓಕೆ, ಅದು ಟೈಮ್ ಹಿಡಿಯುತ್ತೋ ಪ್ರೋಸೆಸ್ ಹಿಡಿಯುತ್ತೋ ಆದಷ್ಟು ಬೇಗ ಮಾಡಿ. ಅಟ್ಲೀಸ್ಟ್ ನಿಮಗೊಂದು ಕಿಂಚಿತ್ತಾದರೂ ಬಡವರ ಪರ ನಾವು ಇರ್ತೀವಿ ಅನ್ನೋದೇ ಆದರೆ ಬಂದ್ಬಿಟ್ಟು ಆ ಟಾಯ್ಲೆಟ್ ರೂಮ್ ಕ್ಲೀನ್ ಮಾಡಿಸಿ, ಒಂಚೂರು ಇಲ್ಲೆಲ್ಲ ಕ್ಲೀನ್ ಮಾಡಿಸಿ, ಮೋರಿ ವ್ಯವಸ್ಥೆ ಮಾಡಿಸ್ಕೊಡಿ, ಒಂಚೂರು ರಸ್ತೆ ವ್ಯವಸ್ಥೆ ಮಾಡಿಸ್ಕೊಡಿ, ನೀರು, ಒಂದು ಮೂಲಭೂತ ಸೌಕರ್ಯಗಳನ್ನು ಜನರಿಗೆ ಕೊಡಿ. ಅದೇ ಸಾಕು, ಇನ್ನೇನು ಬೇಡ. ಅದೆಲ್ಲ ಕೊಟ್ಟರೆ ಅವರು ಅಚ್ಚುಕಟ್ಟಾಗಿ ಏನೋ ಮಾಡ್ಕೋತಾರೆ, ಅವ್ರ ಪಾಡಿಗೆ ಅವ್ರು ಏನೋ ಮಾಡ್ಕೋತಾರೆ, ಅವ್ರ ಜೀವನ ಅವ್ರು ಮಾಡ್ಕೋತಾರೆ. ನೀವು ಅವ್ರ ಜೀವನಕ್ಕೆ ದಾರಿ ಮಾಡಿಕೊಡ್ತಾ ಇಲ್ಲ ಅಂದರೆ ಬಡವರ ಸರ್ಕಾರ ನಿಮ್ದು ಹೇಗಾಗುತ್ತೆ? ಯಾರಾದರೂ ಬಡವರ ಸರ್ಕಾರ ಅಂತ ಕೊಚ್ಕೊಳ್ಳೋರಿದ್ದರೆ ಅದು ಯಾವುದೇ ಸರ್ಕಾರ ಆಗಿರಲಿ, ಆ ಸರ್ಕಾರ ಬಂದಾಗ ಒಂದು ಚೂರು ನೋಡ್ಬಿಟ್ಟು ಮಾಡಿ. ಇಲ್ಲ ಅಂತಂದರೆ ನಿಮ್ಗೆ ಯಾರ ಕೈಲೂ ಆಗಲ್ಲ ಅಂತ ಒಪ್ಕೊಂಬಿಡಿ, ಮುಂದೆ ನೋಡೋಣ. ಎಸ್, ನಾಳೆ ಯಾವ ಏರಿಯಾಗೆ ಬರ್ತೀನಿ, ಯಾವ ಏರಿಯಾನ ತೋರಿಸ್ತೀನಿ, ಯಾರು MLA ಆಗಿರ್ತಾರೆ, ಯಾರು MP ಆಗಿರ್ತಾರೆ, ಆ ಜಾಗದ ಪರಿಸ್ಥಿತಿ ಏನು, ಬಂದೇ ಬರ್ತೀವಿ. ಏರಿಯಾ ಗಲ್ಲಿಗೆ ನುಗ್ತೀವಿ. ಅಲ್ಲಿವರೆಗೂ ನೋಡ್ತಾರೆ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.